ಮಳೆಯಿಂದಾಗಿ ಹದಗೆಟ್ಟಿರುವ ನಗರದ ರಸ್ತೆಗಳ ಅಭಿವೃದ್ಧಿಗೆ 27.5 ಕೋಟಿ ರುಗಳನ್ನು ರಾಜ್ಯ ಸರ್ಕಾರದಿಂದ ಒದಗಿಸಲಾಗಿದ್ದು, ಮಳೆ ನಿಂತ ಕೂಡಲೇ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ತಿಳಿಸಿದರು. ನಗರದ ಇಂಡಿಯನ್ ಐಸ್ ಕ್ರೀಂ ಪಾರ್ಲರ್, ಮಲ್ಲಂದೂರು ರಸ್ತೆ, ವಿಜಯಪುರ ಹಾಗೂ ಹನುಮಂತಪ್ಪ ವೃತ್ತದಲ್ಲಿ ಸೈಕಲ್ ಜಾಥಾ ನಡೆಸಿ ಇಂದು ಬೆಳಗ್ಗೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವರ್ಷ ಹಾಗೂ ಈ ವರ್ಷ ಹೆಚ್ಚು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಸ್ತೆಗಳು ಹೆಚ್ಚಾಗಿ ಗುಂಡಿ ಬಿದ್ದಿವೆ. ಜೊತೆಗೆ ಯುಜಿಡಿ ಹಾಗೂ ಅಮೃತ್ ಯೋಜನೆಯ ಕಾಮಗಾರಿಗಳಿಂದ ಕೂಡ ರಸ್ತೆಗಳು ಹಾನಿಗೊಳಗಾಗಿವೆ ಎಂಬ ದೂರುಗಳು ಕೇಳಿ ಬಂದಿವೆ ಎಂದು ಹೇಳಿದರು. Hey, shut up! ಇದು ತಾತ್ಕಾಲಿಕವಾಗಿ ವೆಟ್ ಮಿಕ್ಸ್ ಹಾಕಿ ಇದು ಮುಚ್ಚಿ, ತಾತ್ಕಾಲಿಕವಾಗಿ ಇದನ್ನು ವೆಟ್ ಮಿಕ್ಸ್ ಹಾಕಿ ನಾಳೆ ಬೆಳಿಗ್ಗೆನೆ ಮುಚ್ಚಿಸಿ, ಆಯ್ತಾ? ವೆಟ್ ಮಿಕ್ಸ್ ಹಾಕಿ ಆಮೇಲೆ ಡಾಂಬರ್ ಮಾಡೋಣಂತೆ. ನಾಳೆ ಬೆಳಿಗ್ಗೆನೆ ಇದು ವೆಟ್ ಮಿಕ್ಸ್ ಹಾಕಿ ಮುಚ್ಚಬೇಕು. ಚೆಕ್ ಮಾಡಿ ಇನ್ನೊಂದ್ಸಲಿ ಅವರಿಗೆ ಮತ್ತಲ್ಲಿ ಅನ್ಅಫಿಷಿಯಲಿ ಯಾರು ಅನಧಿಕೃತ ಸಿಲಿಂಡರ್ ಇಡೋದು ಮಾರೋದು ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ನಾವಿದು ಮುಗಿಸ್ಕೊಂಡ್ಮೇಲೆ ಬಂದು ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ. ರೋಡು ಇನ್ನು 2 ತಿಂಗಳು ಡಿಸೆಂಬರ್ ಎಂಡ್ ಒಳಗಡೆ ಹೊಸ ರೋಡ್ ಇರುತ್ತೆ. ನಾನು ಹೇಳಲ್ಲ, ನಾವು ಮಾಡಿಸೋ ರೋಡು ಕನಿಷ್ಠ 5-6 ವರ್ಷ ನಿಮಗೆ ಒಳ್ಳೆ ರೋಡ್ ಇರೋಂಥ ಕ್ವಾಲಿಟಿ ರೋಡ್ 5-6 ವರ್ಷ ಇಲ್ಲಿ ಇವರಿರಲ್ವಾ? ಯಾರಿಲ್ಲ ನಿಮಗೆ ಈಗ ಮಾಡ್ತೀವಲ್ಲ, 5 ವರ್ಷ ಒಳ್ಳೆ ಕ್ವಾಲಿಟಿ ರೋಡ್ ಮಾಡ್ಕೊಡ್ತೀವಿ. ಈ ಪ್ಲಾಸ್ಟಿಕ್ ಪಿಡುಗು, ಕಸ ವಿಲೇವಾರಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಪಿಡುಗು. ನಾನು ಸಹ ನಮ್ಮ ದೇಶದಲ್ಲೂ ವಿವಿಧ ಭಾಗಗಳಲ್ಲಿ ನೋಡಿದ್ದೇವೆ, ನಮ್ಮ ರಾಜ್ಯದಲ್ಲೂ ನೋಡಿದ್ದೇವೆ, ನಗರಸಭೆಯಲ್ಲೂ ಕರ್ಕೊಂಡು ಹೋಗಿದ್ದೇವೆ, ವಿದೇಶದಲ್ಲೂ ನೋಡಿದ್ದೇವೆ. ಇದೊಂದು ಪ್ಲಾಸ್ಟಿಕ್ ಮತ್ತೆ ಕಸ ವಿಲೇವಾರಿ ಒಂದು ದೊಡ್ಡ ಪಿಡುಗು. ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಅಂತ ಹೇಳೋದಕ್ಕೆ ಅದು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು. ಕೇವಲ ಒಂದು ನಗರಸಭೆಯ ಅಧ್ಯಕ್ಷರು ಅಥವಾ ಒಬ್ಬರು ಆಯುಕ್ತರ ನಿರ್ಧಾರ ಅಲ್ಲ. ಆದ್ರೆ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಪಟಾಕಿ ಸಿಡಿಸಬಾರ್ದು ಅಂತೀವಿ. ಪಟಾಕಿ ತಯಾರು ಮಾಡೋ ಜಾಗದಲ್ಲಿ ಪಟಾಕಿ ನಿಲ್ಲಿಸ್ಬೇಕಾರೆ, ಅದೇ ರೀತಿ ಪ್ಲಾಸ್ಟಿಕ್ ನಿಲ್ಲಿಸ್ಬೇಕು ಅಂದ್ರೆ ಪ್ಲಾಸ್ಟಿಕ್ ತಯಾರು ಮಾಡೋ ಫ್ಯಾಕ್ಟ್ರಿ ನಿಲ್ಲಿಸ್ಬೇಕು. ನಾವೇನ್ ಮಾಡ್ತಾ ಇದೀವಿ, ಇಲ್ಲೆಲ್ಲೋ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಮಾರೋರ್ನ ಅವ್ರಿಗೆ ಹೋಗಿ ಹಿಡ್ಕೊಂಡು ದಂಡ ಹಾಕಿ ನಿಲ್ಸೋಂಥ ಪ್ರಯತ್ನ ಮಾಡ್ತಾ ಇದೀವಿ, ಅಥವಾ ಇಲ್ಲೆಲ್ಲೋ ಪಟಾಕಿ ಮಾರೋರಿಗೆ ಹೋಗಿ ನಾವು ಕೇಸ್ ಹಾಕ್ತಾ ಇದೀವಿ. ಆದ್ರೆ ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇವರು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥ ನಾನು ಹೇಳೋದೇನೆಂದ್ರೆ, ಎಲ್ಲರೂ ಒಂದಲ್ಲ ಒಂದು ಬದಲಾವಣೆಯ ಬದುಕನ್ನು ಬಯಸ್ತಾರೆ. ಈಗ ಸಾರಾಯಿ ನಿಷೇಧ ಮಾಡಿದ್ರು, ಯಾವುದೇ ಸರ್ಕಾರ ಮಾಡಿರಲಿ ಸಾರಾಯಿ ನಿಷೇಧ ಮಾಡಿದ್ಮೇಲೆ ಎಲ್ಲರೂ ಜನ ಬದಲಾವಣೆ ಆದರೂ ಅದಕ್ಕೊಂದು ಮುಖ್ಯ ಮಾಡ್ಕೊಂಡ್ರು. ಹಂಗೆ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ದೃಢ ನಿರ್ಧಾರವನ್ನ ಇಡೀ ದೇಶದಲ್ಲೇ ಪ್ಲಾಸ್ಟಿಕ್ ನ ಫ್ಯಾಕ್ಟರಿಗಳನ್ನ ಬಂದ್ ಮಾಡಿದ್ರೆ ಅವಾಗ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗ್ತದೆ. ಅದೇ ರೀತಿ ಪಟಾಕಿ ಫ್ಯಾಕ್ಟರಿಗಳನ್ನೇ ಮುಚ್ಚಿದ್ರೆ ಅವಾಗ ನಾವು ಪರಿಸರ ಉಳಿಸ್ಬೋದು ಮತ್ತೆ ಪಟಾಕಿನ ನಿಲ್ಲಿಸ್ಬೋದು. ಸುಪ್ರೀಂ ಕೋರ್ಟ್ ನೀವು ನೋಡಿದೀರಾ, ನವದೆಹಲಿಯಲ್ಲಿ ಪಟಾಕಿನ ಹೊಡೆಯಬಾರ್ದು ಅಂತ ಜನ ಹೋರಾಟ ಮಾಡ್ತಾ ಇದ್ರೆ ಪರಿಸರ ಪ್ರೇಮಿಗಳು, ಸುಪ್ರೀಂ ಕೋರ್ಟ್ ಪಟಾಕಿ ಹೊಡೆಲಿಕ್ಕೆ ಅನುಮತಿ ಕೊಟ್ಟಿದೆಯಪ್ಪ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳು ಒಟ್ಟೊಟ್ಟಿಗೆ ಹೋಗ್ಬೇಕು. ಕೆಲವು ದೃಷ್ಟಿನಲ್ಲಿ ಒಂದು ಒಳ್ಳೆಯ ದಿಟ್ಟ ನಿರ್ಧಾರ ತಗೋಬೇಕು. ಯಾವುದೇ ಒಂದು ನಗರ, ಯಾವುದೇ ಒಂದು ಊರಲ್ಲಿ ಒಂದು ನಗರಸಭೆ ಅಧ್ಯಕ್ಷರು, ಆಯುಕ್ತರು ತೆಗೆದುಕೊಳ್ಳೋಕ್ಕಾಗಲ್ಲ. ಆದ್ರೆ ನಮಗೆ ಒಂದಷ್ಟು ಜವಾಬ್ದಾರಿ ಇರೋದ್ರಿಂದ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು, ಆಯುಕ್ತರು, ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಯತ್ನ ಮಾಡ್ತಾ ಇದ್ದೇವೆ.
ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಪರಿಸರವಾದಿ ಗಿರಿಜಾ ಶಂಕರ್, ನಗರಸಭೆ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್, ಸದಸ್ಯರಾದ ಶಾದಾಬ್ ಆಲಂ ಖಾನ್, ಲಕ್ಷ್ಮಣ್, ಸಿಡಿಎ ಅಧ್ಯಕ್ಷ ನಯಾಜ್ ಅಹಮದ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ, ತಾಲೂಕು ಸಮಿತಿ ಅಧ್ಯಕ್ಷ ಮಲ್ಲೇಸ್ವಾಮಿ, ಸಿಡಿಎ ಆಯುಕ್ತೆ ನಾಗರತ್ನ, ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ, ಪೌರಾಯುಕ್ತ ಬಿಸಿ ಬಸವರಾಜ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು.